ಒಂದು ಕಡೆ ಸಿದ್ದರಾಮಯ್ಯ ಅವರ ಪತ್ನಿ ಸೈಟ್ ಹಿಂದಿರುಗಿಸುವಂತ ನಿರ್ಧಾರವನ್ನು ತೆಗೆದುಕೊಂಡ್ರೆ ಮತ್ತೊಂದು ಕಡೆ ಈ ಕೇಸ್ನಲ್ಲಿ ಎಫ್ಐಆರ್ ದಾಖಲಿಸಿರುವಂತ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಶುರು ಮಾಡಿದ್ದಾರೆ. ಮೂಡಾ ಕೇಸ್ ಹಿನ್ನೆಲೆಯಲ್ಲಿ ಕೆಸರೆ ಗ್ರಾಮದಲ್ಲಿ ಸೈಟ್ ಸರ್ವೆಯನ್ನು ಮಾಡಲಾಗಿದೆ. ಅಧಿಕಾರಿಗಳು ಸೈಟ್ ಸರ್ವೆಯನ್ನು ಮಾಡಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಸಮ್ಮುಖದಲ್ಲಿ ಕಬ್ಬಿಣದ ಚೈನ್ ಹಿಡಿದು ಅಳತೆ ಮಾಡಿದ್ದಾರೆ ಅಧಿಕಾರಿಗಳು. ಚೆಕ್ ಬಂದಿ ಅಂತಂದ್ರೆ ಆ ಸೈಟ್ನ ಪೂರ್ವದಲ್ಲಿ ಏನಿದೆ, ಪಶ್ಚಿಮದಲ್ಲಿ ಏನಿದೆ, ಉತ್ತರದಲ್ಲಿ ಏನಿದೆ, ದಕ್ಷಿಣದಲ್ಲಿ ಏನಿದೆ, ಇದೆಲ್ಲವನ್ನ ಕೂಡ ಸರ್ವೆ ಮಾಡೋದು, ನಕ್ಷೆಯ ಸಂಪೂರ್ಣ ಸ್ಕೆಚ್ಚು ಇದನ್ನು ಮಾಡಲಾಗಿದೆ. ಸರ್ವೆ ನಂಬರ್ 464 ಅಂದರೆ ಈಗ ವಿವಾದಕ್ಕೆ ಕಾರಣ ಆಗಿರುವಂಥ ಜಮೀನು, ಅದರ ಜೊತೆಗೆ ಅದರ ಬೌಂಡ್ರಿ ಸರ್ವೆ ಇದೆಲ್ಲವನ್ನ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕದಲ್ಲಿ. ರವಿ, ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಶುರು ಮಾಡಿದ್ದಾರೆ. ಇವತ್ತು ಏನೇನಾಯಿತು ಬೆಳಗ್ಗಿಂದ? ರಕ್ಷತ್, ಬೆಳಗ್ಗೆ 7:30 ನೇರವಾಗಿ ಲೋಕಾಯುಕ್ತ ಕಚೇರಿಗೆ RTI ಕಾರ್ಯಕರ್ತ ಹಾಗೂ ದೂರುದಾರರು ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಆಗಮಿಸಿದ್ರು. ಈ ಸಂದರ್ಭದಲ್ಲಿ ನಿನ್ನೆ ಅವರಿಗೆ ಲೋಕಾಯುಕ್ತ SP ಉದೇಶ್ ಅವರು ನೋಟಿಸನ್ನು ಜಾರಿ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಆರಂಭದಲ್ಲಿ DYSP ಮ್ಯಾಥ್ಯೂಸ್ ಅವರ ಸಮ್ಮುಖದಲ್ಲಿ ವಿಚಾರಣೆ ಆರಂಭ ಆಗಿತ್ತು. ನಂತರ SP ಉದೇಶ್ ಅವರು ಕೂಡ ಸೇರಿಕೊಂಡ್ರು. 10 ನಿಮಿಷಗಳ ಕಾಲ ಅವರು ಮಾತುಕತೆಯನ್ನು ನಡೆಸಿದ ಬಳಿಕ ತನಿಖೆಯ ಮೊದಲ ಹಂತವಾಗಿ ಯಾವ ಸ್ಥಳ ಕೃತ್ಯ ನಡೀತು, ಅಂದರೆ ಈ ಸೈಟ್ಗಳಿದ್ವಲ್ಲ ಆ ಸೈಟ್ಗಳ ಮಹಾಜರು ಮಾಡಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಹೇಳುವಂಥ ಕೆಲಸಕ್ಕೆ ಮುಂದಾದರು. ಇದಾದ ಬಳಿಕ ಒಂದಷ್ಟು ಪ್ರೊಸೀಜರ್ಗಳನ್ನು ಮಾಡಿಕೊಂಡು ನೇರವಾಗಿ ಲೋಕಾಯುಕ್ತ ಕಚೇರಿಯಿಂದ ಕೆಸರಿಯ ಬಳಿ ಇರುವಂತಹ ಆ ಸೈಟ್ನ ಜಾಗಕ್ಕೆ ಹೋದರು. ಸೈಟ್ನ ಜಾಗ ಅಂದರೆ ಸರ್ವೆ ನಂಬರ್ 464ರ ಸಮೀಪಕ್ಕೆ ಬಂದು ಆ ಎಲ್ಲ ಜಮೀನುಗಳನ್ನು ಸತತ 2.5 ತಾಸು ADLR ಸರ್ವೆ ಅಧಿಕಾರಿಗಳು ಸೇರಿದಂತೆ 20ಕ್ಕೂ ಹೆಚ್ಚು ಮಂದಿ ಅಧಿಕಾರಿಗಳು ಚೈನನ್ನು ಹಿಡಿದು ಅಳೆಯುವಂಥ ಕೆಲಸಕ್ಕೆ ಮುಂದಾಗಿದ್ದರು. ಕೇವಲ 3 ಎಕರೆ 16 ಕುಂಟೆ ಮಾತ್ರ ಅಷ್ಟೇ ಅಲ್ಲದೆ ಅಲ್ಲಿದ್ದಂತಹ ಸುತ್ತಮುತ್ತಲು ಇದ್ದಂತಹ ಒಂದು ಕಡಿಮೆ ಅಂತ ಅಂದರೂ ಒಂದು 30ಕ್ಕೂ ಹೆಚ್ಚು ಎಕರೆ ಪ್ರದೇಶವನ್ನು ಅಳತೆ ಮಾಡಿ ಅದನ್ನು ಸ್ಕೆಚ್ ಮಾಡುವಂಥ ಕೆಲಸಕ್ಕೆ ಮುಂದಾದರು. ಅದರ ಜೊತೆಗೆ ಡಿಜಿಟಲ್ ನಕ್ಷೆ ಹಾಗೂ ಈಗ ಸಿಕ್ಕಿರುವಂಥ ನಕ್ಷೆ ಎರಡನ್ನೂ ಕೂಡ ಪರಿಶೀಲನೆ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದರು. ಇದರ ಜೊತೆಗೆ ಅಲ್ಲಿದ್ದಂತಹ ಚೆಕ್ ಬಂದಿ ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ ಎಲ್ಲ ಅಳತೆಗಳನ್ನು ಕೂಡ ಅಳೆಯುವಂಥ ಕೆಲಸಕ್ಕೆ ಅಲ್ಲಿನ ಸರ್ವೆ ಅಧಿಕಾರಿಗಳು ಮುಂದಾಗಿದ್ದರು. ಸತತ 2 ತಾಸುಗಳ ನಿರಂತರವಾಗಿ ಆ ಭೂಮಿಯನ್ನು ಕಬ್ಬಿಣದ ಚೈನ್ನಲ್ಲಿ ಅಳೆದ ಬಳಿಕ ನೇರವಾಗಿ ಅಲ್ಲಿ ಇರುವಂತಹ ಅಂಶಗಳನ್ನು ಸ್ಕೆಚ್ ಅಂದರೆ ಮಾರ್ಕ್ ಮಾಡಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿದ್ದರು. ಈಗ ಟೈಪಿಂಗ್ ಕಾರ್ಯ ನಡೀತಿದೆ. ಟೈಪಿಂಗ್ ಕಾರ್ಯ ಮುಗಿದ ಬಳಿಕ ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರ ಸಮ್ಮುಖದಲ್ಲೇ ಆ ಟೈಪಿಂಗ್ ಶೀಟನ್ನು ತೆಗೆದು ಅವರಿಂದ ಸಹಿಯನ್ನು ಪಡೆದುಕೊಂಡು ಇವತ್ತಿನ ವಿಚಾರಣೆಯನ್ನು ಮುಗಿಸ್ಬೋದು. ಅಥವಾ ಮಧ್ಯಾಹ್ನದ ವೇಳೆಗೆ ಆದರೆ ಊಟದ ವಿರಾಮದ ಬಳಿಕ ಊಟವನ್ನು ಮುಗಿಸಿ ನಂತರ ವಿಜಯನಗರದಲ್ಲಿ ಅಂದರೆ ಇವರಿಗೆ ಈ ಭೂಮಿಗೆ ಬದಲಾಗಿ ನೀಡಿದ್ದಾರೆ ಎನ್ನಲಾದ 14 ಸೈಟ್ಗಳ ಸ್ಥಳಕ್ಕೆ ಹೋಗ್ಬೋದು. ಆ ಸ್ಥಳದ ಮಹಾಜರನ್ನು ಕೂಡ ಮಾಡ್ಬೋದು. ಸ್ಥಳದ ಮಹಾಜರು ಕೂಡ ಇದೇ ಇರುತ್ತೆ. ಯಾಕೆಂದರೆ ವಿಜಯನಗರದಲ್ಲಿ 14 ಸೈಟ್ಗಳು ವಿವಿಧ ಅಳತೆಯ ಸೈಟ್ಗಳಾಗಿವೆ. 30-40, 40-50, 50-60 ಹೀಗೆ ವಿವಿಧ ಅಳತೆಯ ಸೈಟ್ಗಳಾಗಿವೆ. ಆ ಸೈಟ್ಗಳ ಅಳತೆಯನ್ನು ಕೂಡ ಮಾಡ್ಬೋದು. ಇದರ ಜೊತೆಗೆ ಈಗಾಗಲೇ ಸ್ಥಳಕ್ಕೆ ಕಂಪ್ಯೂಟರ್ ಹಾಗೂ ಲ್ಯಾಪ್ಟಾಪ್ ಸೇರಿದಂತೆ ಹಲವು ಪರಿಕರಗಳನ್ನು ತೆಗೆದುಕೊಂಡು ಬಂದಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಎಲ್ಲ ಭೂಮಿಯ ನಕ್ಷೆ ಸೇರಿದಂತೆ ಎಲ್ಲವನ್ನು ಕೂಡ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಯನ್ನು ತಮ್ಮ ಮೊಬೈಲ್ಗಳಲ್ಲಿ ಮಾಡಿಕೊಳ್ಳುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದಾರೆ. ನಿಜಕ್ಕೂ 464ನಲ್ಲಿ ಆಗಿರುವಂತಹದ್ದು ಬೆಳವಣಿಗೆಗಳೇನು ಎಂಬುದನ್ನು ಕೂಡ ಸ್ಪಷ್ಟವಾಗಿ ಉಲ್ಲೇಖಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ರವಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.